ಈಗ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ಪ್ರಮುಖ ಸುದ್ದಿಯನ್ನ ನೋಡ್ತಾ ಹೋಗೋಣ. ಮಲೆ ಮಹದೇಶ್ವರ ಬೆಟ್ಟ ಅರಣ್ಯ ಪ್ರದೇಶದಲ್ಲೇ ಮಾದಪ್ಪನ ಭಕ್ತ ಚಿರತೆಗೆ ಬಲಿಯಾಗಿದ್ದಾರೆ. ದೊಡ್ಡಪ್ಪ ದೊಡ್ಡಮ್ಮರನ್ನೇ ಕೊಂದಂತಹ ಸಾಲಗಾರ ವೈದ್ಯ ಒಂದ್ ಕಡೆ, ಮತ್ತೊಂದ್ ಕಡೆ ಗೆಳೆಯನನ್ನೇ ಸ್ನೇಹಿತರು ಕೆರೆಯಲ್ಲಿ ಮುಳುಗಿಸಿ ಕೊಂದಿದ್ದಾರೆ. ಬನ್ನಿ ಎಲ್ಲ ಸುದ್ದಿಯನ್ನ ನೋಡ್ಕೊಂಬೋಣ. ಆರೋಪಿ ಮಲ್ಲೇಶ್ ಮೈತುಂಬಾ ಸಾಲ ಮಾಡ್ಕೊಂಡಿದ್ದ. ಹೀಗಾಗಿಯೇ ಚಂದ್ರಪ್ಪ ಜಯಮ್ಮ ದಂಪತಿ ಮನೆಯಲ್ಲಿದ್ದ ಚಿನ್ನಾಭರಣದ ಮೇಲೆ ಕಣ್ಣಿಟ್ಟಿದ್ದ. 2 ದಿನಗಳ ಹಿಂದೆ ಇಂಜೆಕ್ಷನ್ ಕೊಟ್ಟು ಚಂದ್ರಪ್ಪ ಚಂದ್ರಮ್ಮ ದಂಪತಿಯನ್ನ ಕೊಲೆ ಮಾಡಿ ಚಿನ್ನಾಭರಣದೊಂದಿಗೆ ಎಸ್ಕೇಪ್ ಆಗಿದ್ದ. ಆರೋಪಿ ಸೆರೆ ಹಿಡಿದು ವಿಚಾರಣೆ ನಡೆಸಿದಾಗ ಡಬಲ್ ಮರ್ಡರ್ ಹಿಂದಿನ ಅಸಲಿಯತ್ತು ಬಯಲಾಗಿದೆ. ಇನ್ನು ಜಿಮ್ ಟ್ರೈನರ್ಗೆ ಕಿರುಕುಳ ನೀಡ್ತಾ ಇದ್ದ ಆತ ತಗಲಾಕೊಂಡಿದ್ದು ಹೇಗೆ? ರಸ್ತೆಯಲ್ಲಿ ಎಲೆ ಅಡಿಕೆ ಉಗ್ದಿದ್ದಕ್ಕೆ 2 ಕುಟುಂಬಗಳ ನಡುವೆ ಮಾರಾಮಾರಿ. ಇನ್ನು ಗಲ್ಫ್ ರಾಷ್ಟ್ರಗಳಿಂದ ಡೀಸೆಲ್ ಸ್ಮಗ್ಲಿಂಗ್ ಆಗ್ತಾ ಇತ್ತ. ಬನ್ನಿ ಈ ರಿಪೋರ್ಟ್ ನೋಡ್ಕೊಳ್ಳೋಣ. ಬೆಂಗಳೂರಿನಲ್ಲಿ ಲೇಡಿ ಜಿಮ್ ಟ್ರೈನರ್ಗೆ ಕಿರುಕುಳ ನೀಡುತ್ತಿದ್ದ ಪಾಗಲ್ ಪ್ರೇಮಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಹರಿಯಾಣದ ಸುಧೀರ್ ಕುಮಾರ್ ಎಂಬಾತನನ್ನ ಬಂಧಿಸಲಾಗಿದೆ. ಇನ್ಸ್ಟಾದಲ್ಲಿ ಯುವತಿಯನ್ನ ಫಾಲೋ ಮಾಡಿದ್ದ ಸುಧೀರ್ ಅಶ್ಲೀಲ ಸಂದೇಶ ಕಳಿಸುತ್ತಿದ್ದ. ಆಕೆಗಾಗಿ ಹರಿಯಾಣದಿಂದ ಬೆಂಗಳೂರಿಗೆ ಬಂದಿದ್ದ. ಜಿಮ್ ಸಿಬ್ಬಂದಿಯ ಬಳಿ ಯುವತಿಯ ಬಗ್ಗೆ ವಿಚಾರಿಸಿದ್ದ. ಯಾವಾಗ ತನ್ನನ್ನ ಆರೋಪಿ ಹಿಂಬಾಲಿಸುತ್ತಿದ್ದಾನೆ ಎಂಬ ವಿಚಾರ ತಿಳಿಯುತ್ತಿದ್ದಂತೆ ಯುವತಿ ಪೊಲೀಸರಿಗೆ ದೂರು ನೀಡಿದ್ಲು. ತನಿಖೆ ನಡೆಸಿದ ಪೊಲೀಸರು ಸುಧೀರ್ ಕುಮಾರ್ನನ್ನ ಬಂಧಿಸಿದ್ದಾರೆ. ನೆಲಮಂಗಲದ ಡಾಬಸ್ಪೇಟೆಯಲ್ಲಿ ಹದಿಹರೆಯದ ಯುವಕನೊಬ್ಬ ಕೈಯಲ್ಲಿ ಡ್ಯಾಗರ್ ಹಿಡಿದು ಹುಚ್ಚಾಟ ಮೆರೆದಿದ್ದಾನೆ. ಸಿನಿಮಾ ಸ್ಟೈಲ್ನಲ್ಲಿ ಡ್ಯಾಗರ್ ಹಿಡಿದು ಕೇಕ್ ಕಟ್ ಮಾಡಿ ಪೋಸ್ ಕೊಟ್ಟಿದ್ದಾನೆ. ಡಾಬಸ್ಪೇಟೆ ಬಳಿಯ ಶಿವ ಹೋಟೆಲ್ ಬಳಿ ಡ್ಯಾಗರ್ನಿಂದ ಕೇಕ್ ಕತ್ತರಿಸಲಾಗಿದ್ದು, ಪುಂಡರ ಹುಚ್ಚಾಟಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ದಾವಣಗೆರೆಯ ಭರತ್ ಕಾಲೋನಿಯಲ್ಲಿ ಕಿಡಿಗೇಡಿಯೊಬ್ಬ ಅಟ್ಟಹಾಸ ಮೆರೆದಿದ್ದಾನೆ. ಒಂದೇ ಕೋಮಿನವರಿಗೆ ಸೇರಿದ ಕಾರುಗಳನ್ನ ಟಾರ್ಗೆಟ್ ಮಾಡಿ ಕಲ್ಲು ತೂರಾಟ ನಡೆಸಲಾಗಿದೆ. ಡೇವಿಡ್ ಎಂಬಾತ ಮನೆ ಮುಂದೆ ನಿಲ್ಲಿಸಿದ್ದ ಕಾರುಗಳಿಗೆ ಕಲ್ಲು ತೂರಿ ಓಡಿ ಹೋಗ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಿಂದೂಗಳಿಗೆ ಸೇರಿದ ವಾಹನಗಳನ್ನು ಮಾತ್ರ ಜಖಂ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಡೆಯುತ್ತಿರೋ ಉತ್ಖನನ ಕಾರ್ಯ 6ನೇ ದಿನಕ್ಕೆ ಕಾಲಿಟ್ಟಿದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಮುಂದೆ ನಡೆಯುತ್ತಿರುವ ಉತ್ಖನನದ ವೇಳೆ ಮೂಳೆ ಚೂರುಗಳು ಪತ್ತೆಯಾಗಿವೆ, ಬಿಲ್ಲೆಗಳು ಪತ್ತೆಯಾಗಿವೆ. ಈ ಪುರಾತನ ಬಿಲ್ಲೆಗಳು ಹಾಗೂ ಮೂಳೆ ಚೂರುಗಳನ್ನ ಸಂಗ್ರಹಿಸಲಾಗಿದೆ. ಮತ್ತೊಂದು ಸಣ್ಣ ಪ್ರಮಾಣದ ಒಂದು ಏನು ಪುರಾತನವಾದಂತಹ ವಸ್ತು ಕೂಡ ಸಿಕ್ಕಿದೆ. ಯಾಕಂದ್ರೆ ಅದು ಬಿಲ್ಲೆ ಅನ್ನುವಂಥದ್ದು ಕೂಡ ಈ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಅದು ಕುಂಟಬಿಲ್ಲೆ ಆಗಿನ ಕಾಲದಲ್ಲಿ ಏನಿರುತ್ತಲ್ಲ ಮಡಿಕೆಯಿಂದ ಅದು ಸುಟ್ಟಂಥದ್ದು ಆ ಒಂದು ಬಿಲ್ಲೆ ಅದು ಕುಂಟಬಿಲ್ಲೆ ಅಂತೇಳಿ ಹೇಳಲಾಗ್ತಿದೆ. ಆಗಿನ ಕಾಲದ್ದು ಅದು ಒಂದು ಪುರಾತನ ಕಾಲದ್ದು ಈಗ ಸಿಕ್ಕಿದೆ ಅಂತ ಈಗಾಗಲೇ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಉತ್ಖನನ ನಡೆಯುತ್ತಿರುವ ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಗೆ ವಿದ್ಯಾರ್ಥಿಗಳ ದಂಡೆ ಹರಿದು ಬರ್ತಿದೆ. ಲಕ್ಕುಂಡಿಯ ಇತಿಹಾಸ ಕೌತುಕ ನೋಡಲು ಕುತೂಹಲದಿಂದ ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದಾರೆ. ಐತಿಹಾಸಿಕ ದೇವಾಲಯಗಳು, ಬಾವಿಗಳನ್ನ ನೋಡಿ ಸಂತಸಪಟ್ಟ ಮಕ್ಕಳು ಪಾಠದಲ್ಲಿ ಉತ್ಖನನ ಬಗ್ಗೆ ಕೇಳಿದ್ದೆವು, ಈಗ ಕಣ್ಣಾರೆ ಕಂಡು ಖುಷಿಯಾಗಿದೆ ಎಂದು ಖುಷಿಪಟ್ಟಿದ್ದಾರೆ. ನೋಡಿದ್ವಿ, ತುಂಬಾ ಚೆನ್ನಾಗಿದ್ವು. ಆಮೇಲೆ ಇಲ್ಲಿ ಬಂಗಾರ ಸಿಕ್ಕಿತ್ತು ಸುದ್ದಿನೂ ಸಿಕ್ಕಿತ್ತು, ಅದ್ರ ಸಂಬಂಧ ಬಂದಿದ್ವಿ, ಪ್ರವಾಸದ ಸಂಬಂಧ. ನಾವಿಲ್ಲಿ ಬಂಗಾರ ಸಿಕ್ಕಿದ ಕಡೆ ಜಾಗದ ಕಡೆ ಬಂದ್ವಿ, ನೋಡಿದ್ವಿ. ಆಮೇಲೆ ಐತಿಹಾಸಿಕ ಸ್ಥಳಗಳನ್ನು ನೋಡಿದ್ವಿ, ಮುಸ್ಕಿನ್ ಬಾವಿ ನೋಡಿದ್ವಿ, ಇನ್ನು ಇತ್ಯಾದಿ ಸ್ಥಳಗಳು ನೋಡಿದ್ವಿ. ನನಗೆ ಭಾಳ ತುಂಬಾ ಇಷ್ಟ ಆಗುತ್ತೆ. ಬೆಳಗಾವಿಯಲ್ಲಿ ತೆರಿಗೆ ತಪ್ಪಿಸಿ ಗಲ್ಫ್ ರಾಷ್ಟ್ರಗಳಿಂದ ಡೀಸೆಲ್ ಸ್ಮಗ್ಲಿಂಗ್ ಮಾಡ್ತಿರೋದು ರಿವೀಲ್ ಆಗಿದೆ. ಮಾಳಮಾರುತಿ ಪೊಲೀಸರು ತೈಲ ಉತ್ಪನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಿರೋದನ್ನ ಬಯಲು ಮಾಡಿದ್ದಾರೆ. ಮುಂಬೈನಿಂದ ಬೆಂಗಳೂರಿಗೆ ಬರ್ತಿದ್ದ ತೈಲ ಟ್ಯಾಂಕರ್ ಹಾಗೂ 17,000 ಲೀಟರ್ ಡೀಸೆಲ್ ವಶಕ್ಕೆ ಪಡೆದಿದ್ದಾರೆ. ಸರ್ಕಾರಕ್ಕೆ ಕೋಟಿ ತೆರಿಗೆ ವಂಚನೆ ಮಾಡಲಾಗಿದೆ. ಕಳ್ಳರ ಜೊತೆ ಹಡಗು ಮಾಲೀಕರು ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗಿದೆ. ಸದ್ಯ ಈಗ ಏನ್ ತೋರಿಸ್ತಾ ಇದ್ದೇನೆ, ಇದು ಡೀಸೆಲ್ ಟ್ಯಾಂಕ್ ಆಗಿರುವಂತದ್ದು. ಇದೇ ಒಂದು ಡೀಸೆಲ್ ಟ್ಯಾಂಕ್ ನಲ್ಲಿ ಅಕ್ರಮವಾಗಿ ಡೀಸೆಲ್ ಅನ್ನ ಸಾಗಾಟ ಮಾಡ್ತಾ ಇರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಇದೇ ಡೀಸೆಲ್ ಟ್ಯಾಂಕ್, ಸಹಜವಾಗಿ ಲಾರಿಗಳಿಗೆ ಡೀಸೆಲ್ ಟ್ಯಾಂಕ್ ಪ್ರತ್ಯೇಕವಾಗಿರ್ತಾರೆ, ಆದ್ರೆ ಇದೇ ಡೀಸೆಲ್ ಟ್ಯಾಂಕ್ ನಿಂದ ನೇರವಾಗಿ ಇಂಜಿನ್ಗೆ ಕನೆಕ್ಷನ್ ಕೂಡ ಈತ ಕೊಟ್ಟಿರುವಂತದ್ದು. ಸೊ ಅದನ್ನು ಕೂಡ ಒಳಗಡೆ ಭಾಗದಲ್ಲಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಒಳಗಡೆ ಏನಿದೆ ಅಲ್ಲಿಂದ
ನೇರವಾಗಿ ಇದೇ ಟ್ಯಾಂಕರ್ದಿಂದ ಇಂಜಿನ್ಗೂ ಕೂಡ ಡೀಸೆಲ್ ಸಪ್ಲೈ ಆಗ್ತಾ ಇರುವಂಥದ್ದು. ಸುಮಾರು 17,000 ಲೀಟರ್ ಏನಿದೆ, ಈ ಒಂದು 17 ಲಕ್ಷದ ಮೌಲ್ಯದ ಡೀಸೆಲ್ ಅನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಉಪನ್ಯಾಸಕನೊಂದಿಗೆ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿ ಪರಾರಿಯಾಗಿದ್ದಾಳೆ. ಮೋನಿಕಾ ಉಲ್ಲಾಸ್ ಬೋಸಲೆ ಎಂಬಾಕೆ ಉಪನ್ಯಾಸಕ ಪವನ್ ಕುಮಾರ್ ಶೀಲಗಾರ ಜೊತೆ ನಾಪತ್ತೆಯಾಗಿದ್ದಾಳೆ ಎಂದು ಆರೋಪಿಸಲಾಗಿದೆ. ಜನವರಿ 8ರಂದು ಇಬ್ಬರು ಕಣ್ಮರೆಯಾಗಿದ್ದು, ಯುವತಿ ಪೋಷಕರು ಅಥಣಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಮದುವೆಯಾಗುವುದಾಗಿ ನಂಬಿಸಿ ಮಗಳನ್ನ ಉಪನ್ಯಾಸಕ ಕಿಡ್ನಾಪ್ ಮಾಡಿದ್ದಾನೆ ಎಂದು ಆರೋಪಿಸಿದ್ದಾರೆ. ಇನ್ನು 11 ದಿನ ಕಳೆದರೂ ವಿದ್ಯಾರ್ಥಿನಿ ಉಪನ್ಯಾಸಕ ಪತ್ತೆಯಾಗಿಲ್ಲ ಎಂದು ವಿದ್ಯಾರ್ಥಿನಿ ಸಂಬಂಧಿಕರು ಕಾಲೇಜು ಬಂದ್ ಮಾಡಿಸಿದ್ದಾರೆ. ವಿದ್ಯಾರ್ಥಿಗಳನ್ನ ಹೊರಗೆ ಕಳುಹಿಸಿ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಬಾಗಲಕೋಟೆಯ ಗುಳೇದಗುಡ್ಡದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಪಟ್ಟಣದ ಕಮತಗಿ ರಸ್ತೆ ಬಳಿ ಗುಜ್ರಿ ಪ್ಲಾಸ್ಟಿಕ್ ಗೋದಾಮಿಗೆ ಬೆಂಕಿ ಬಿದ್ದು 20 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಭಸ್ಮವಾಗಿವೆ. ಲಕ್ಷ್ಮಪ್ಪ ಭಜಂತ್ರಿ ಎಂಬುವರಿಗೆ ಸೇರಿದ ಪ್ಲಾಸ್ಟಿಕ್ ಗೋದಾಮು ಇದಾಗಿತ್ತು. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಕಳ್ಳತನ ಆರೋಪದಡಿ ಬಾಲಕನನ್ನ ಕೂಡಿ ಹಾಕಿದ ಪ್ರಕರಣ ಸಂಬಂಧ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡಿದೆ. ಗಂಗಾವತಿ ಬಸ್ ನಿಲ್ದಾಣದಲ್ಲಿ ಚಪ್ಪಲಿ ಹೊಲಿಯುತ್ತಿದ್ದ ಬಾಲಕನನ್ನ ಕರ್ಕೊಂಡು ಬಂದು ಪೊಲೀಸರು ಹಿಂಸೆ ನೀಡಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಬಾಲಕನನ್ನ ರಕ್ಷಣೆ ಮಾಡಿ 7 ದಿನಗಳ ಒಳಗೆ ವರದಿ ನೀಡುವಂತೆ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಆಯೋಗ ಸೂಚನೆ ನೀಡಿದೆ. ಇನ್ನು ಗೂಡ್ಸ್ ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿಗೆ 5 ದುರ್ಮರಣ. ಲಾರಿ ಪಲ್ಟಿಯಾಗಿ ಬೈಕ್ ಸವಾರ ಸಾವು. ಈರುಳ್ಳಿ ಆಯ್ದುಕೊಳ್ಳೋಕೆ ಮುಗಿಬಿದ್ದ ಜನ. ವೇಗವಾಗಿ ಲ್ಯಾಂಬೋಗಿನಿ ಕಾರು ಚಲಾಯಿಸಿ ಹುಚ್ಚಾಟ ಮಾಡಿದ ವ್ಯಕ್ತಿ. ಬನ್ನಿ ಈ ಸ್ಟೋರಿಗಳನ್ನ ನೋಡ್ಕೊಂಬೋಣ. ಶಿವಮೊಗ್ಗ ತಾಲೂಕಿನ ಮುದ್ದಿನಕೊಪ್ಪ ಗ್ರಾಮದ ಅಡಿಕೆ ತೋಟದಲ್ಲಿ ಕಳ್ಳತನ ನಡೆದಿದೆ. ಶಾಂತಕುಮಾರ್ ಅವರ ಫಸಲಿಗೆ ಬಂದಿದ್ದ ತೋಟದಿಂದ ಸುಮಾರು 20 ಕ್ವಿಂಟಲ್ ಅಡಿಕೆ ಕಳ್ಳತನ ಮಾಡಲಾಗಿದೆ. ನಿನ್ನೆ ತಡರಾತ್ರಿ 2:30 ಸುಮಾರಿಗೆ ಕೃತ್ಯ ನಡೆದಿದೆ ಎನ್ನಲಾಗಿದ್ದು, ಕಳ್ಳರು ಅಡಿಕೆ ಮರದಿಂದಲೇ ಗೊನೆಗಳನ್ನ ಕಿತ್ಕೊಂಡು ಪರಾರಿಯಾಗಿದ್ದಾರೆ. ಬೆಂಗಳೂರಿನ ಜನನಿಬಿಡ ರಸ್ತೆಯಲ್ಲಿ ಅಜಾಗರೂಕತೆಯಾಗಿ ಲ್ಯಾಂಬೋರ್ಗಿನಿ ಐಷಾರಾಮಿ ಸ್ಪೋರ್ಟ್ಸ್ ಕಾರು ಚಾಲನೆ ಮಾಡಲಾಗಿದೆ. ಕೆಂಗೇರಿ ಮೆಟ್ರೋ ನಿಲ್ದಾಣ ರಸ್ತೆಯಲ್ಲಿ ಸ್ಪರ್ಧೆಗೆ ಬಿದ್ದವರಂತೆ ಕಾರು ಓಡಿಸಲಾಗಿದ್ದು, ಅಕ್ಕಪಕ್ಕದ ವಾಹನ ಸವಾರರು ಬೆಚ್ಚಿ ಬಿದ್ದಿದ್ದಾರೆ. ಮಹಾರಾಷ್ಟ್ರ ನೋಂದಣಿಯ ಕಾರಿನ ಚಾಲಕನ ಹುಚ್ಚಾಟಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಸಂಚಾರಿ ಪೊಲೀಸರು ಕೂಡ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಜೀವಕ್ಕೆ ಅಪಾಯವನ್ನುಂಟು ಮಾಡುವ ಅತಿ ವೇಗದ ಅಥವಾ ನಿರ್ಲಕ್ಷ್ಯದಿಂದ ವಾಹನ ಚಾಲನೆ ಹಿನ್ನೆಲೆ ಚಾಲಕನ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಆರ್ಟಿಒ ಅಧಿಕಾರಿಗಳಿಗೆ ಪತ್ರ ಬರೆದು ಮುಂದಿನ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ.